ಇವತ್ತು ಮೊದಲನೇದಾಗಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋಕ್ಕೆ ರಾಜ್ಯ ಸರ್ಕಾರ ನ್ಯಾಯಾಲಯವನ್ನು ಪ್ರತಾಪ್ ಸಿಂಹದ ಆದೇಶ ತಿರಸ್ಕಾರ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಲ್ಲೂ ಇವತ್ತು ತಿರಸ್ಕಾರ ಮಾಡೈತೆ. ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ಇಡೀ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಎರಡು ಕಡೆಯಿಂದನೂ ಅವ್ರಿಗೆ ಪ್ರತಾಪ್ ಸಿಂಹನ್ಗೆ ಕಪಾಲ ಮೋಕ್ಷ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಮತ್ತು ಇವ್ರು ಎಷ್ಟೇ ಒಂದು ಇದು ಮಾಡಿದ್ರು ಪ್ರತಾಪ್ ಸಿಂಹ, ಇವತ್ತು ಅವನು ಪ್ರತಾಪ್ ಸಿಂಹನ ಸ್ಥಿತಿ ಏನಾಗೈತೆ ಅಂತಂದರೆ, ಮೊನ್ನೆ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ, ನಾನು ಮೂಡ ಸೈಡ್ ಇಟ್ಕೊಂಡಿದ್ದೀನ, ನಾನು ಮೂಡ ಸೈಡ್ ಇಲ್ಲಪ್ಪ, ನೀನು ಧರ್ಮಕ್ಕೆ ಯಾಕೆ ತೊಗೊಂಡ್ಬರ್ತೀಯ? ನಿಮ್ಮ BJPಲಿ ಏನೈತೆ ಅಂತಂದರೆ ಹೆಣ್ಮಗಳಿಗೆ ಗೌರವಿಸ್ಬೇಕು ಅಂತ ನಿಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಅದನ್ನು ಎಲ್ಲಿ ಪಾಲನೆ ಮಾಡ್ತಾಯಿದೀಯಾ? ಇವತ್ತು ನೀನು ಮದ್ದೂರು MLAಗೆ ಹೇಳ್ತೀಯ ನೀನು ಲ್ಯಾಟ್ರಿ MLA ಅಂತ ಅಂದ್ಬಿಟ್ಟು, ನೀನು ಲ್ಯಾಟ್ರಿ MP ನೀನು. ಯಾಕಂದರೆ ಕಳೆದ ಸಲ ನಿನಗೆ ಮೋದಿ ಅಲ್ಲೇ ಇರೋದ್ರಿಂದ ನೀನು ಒಬ್ಬ ಸಂಸದ ಆಗಿದ ಅಷ್ಟೇ. ಅದರಿಲ್ಲದೇ ನೀನು ಸಂಸದ ಆಗೋಕ್ಕೆ ನಾಲಾಯಕ್ ನೀನು. ಇವತ್ತು ಧರ್ಮಕ್ಕೆ ತಗೊಂಡು ಬರೋದಲ್ಲ, ಈ ನಾಡೈತಲ್ಲ ಸರ್ವ ಜನಾಂಗೀಣ ಶಾಂತಿಯ ತೋಟ ನಾಡಿದ್ದು. ಅದರ ಹಿನ್ನೆಲೆಯಲ್ಲಿ ನೀನು ಎಷ್ಟೆಷ್ಟು ಏನೇನು ಮಾಡಿದೀಯ ಅಂತ ಆ ಗಣಗಳು ಓಪನ್ ಆಗಿಬಿಟ್ರೆ ನೀನು ನೆಲದ ಮೇಲೆ ಇರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.